ಓಕೆ, ಇದೀಗ ಮಿಡ್ ನೈಟ್ ಆಪರೇಷನ್ ಸಿಂಧೂರ ಹೇಗೆ ಕಾರ್ಯಾಚರಣೆ ನಡೆಸ್ತು ಅಂತ ಕೇಳ್ತಾ ಇದ್ರಿ. ಎಷ್ಟು ಕಡೆ ಅನ್ನುವಂತಹ ಮಾಹಿತಿಯು ನಿಮ್ಗೆ ಆಲ್ರೆಡಿ ಸಿಕ್ಕಿದೆ, 9 ಕಡೆ ಅಂತ. ಬಟ್ ಒಂದು ಕುತೂಹಲ ಇರ್ಬೋದು, ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಕೆಲವೊಂದು ಜಾಗಗಳನ್ನ ಆಯ್ಕೆ ಮಾಡ್ಕೊಂಡಿದಾರಲ್ಲ, ಯಾಕೆ ಅದೇ ಜಾಗಗಳನ್ನ ಆಯ್ಕೆ ಮಾಡ್ಕೊಂಡ್ರು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಹೋಗೋಣ. ಸುಮಾರು 9 ಕಡೆ ಅಷ್ಟೂ ಕೂಡ ಉಗ್ರರ ಹೆಡ್ ಕ್ವಾರ್ಟರ್ಸ್ ಗಳಾಗಿದ್ವು. ಆಮೇಲೆ ಆ ಭಾಗಕ್ಕೂ ಭಾರತಕ್ಕೂ ಲಿಂಕ್ ಇದೆ. ಯಾಕೆ ಆ ಭಾಗಗಳನ್ನೇ ಟಾರ್ಗೆಟ್ ಮಾಡಿದ್ರು, ನಮಗೆ ದ್ವೇಷ ಯಾಕೆ ಉಕ್ಕರಿತಾ ಇತ್ತು, ಕುದಿತಾ ಇತ್ತು, ಒಂದೊಂದನ್ನೇ ನೋಡ್ತಾ ಹೋಗೋಣ ಬನ್ನಿ. ಒಂದ್ ಕಡೆ 9 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು. ಅದು ಯಾವ್ದು ಅಂತ ನೋಡ್ತಾ ಇದ್ದೀರಾ, ಪಂಜಾಬ್ ಪ್ರಾಂತ್ಯದ ಬಹವಾಲ್ಪುರ್ನಲ್ಲಿ. ಯಾಕಪ್ಪ ಅದು ಅಂದ್ರೆ 2019 ಪುಲ್ವಾಮಾ ಅಟ್ಯಾಕ್ಗೆ ಇದೇ ಜೈಷ್ ಉಗ್ರರು ಕಾರಣರಾಗಿದ್ರು. ಅವ್ರು ಅಲ್ಲೇ ಅಡಕ್ ಕೂತಿದ್ರು ಅನ್ನುವಂತಹ ಇಂಟೆಲಿಜೆನ್ಸ್ ಮಾಹಿತಿ ಸಿಕ್ಕಿತ್ತು. ಏನ್ ಇಂಟೆಲಿಜೆನ್ಸ್ ಮಾಹಿತಿ ನೆನ್ನೆ ರಾತ್ರಿಯೇ ಸಿಕ್ಕಿದಲ್ಲ, ಇಂಥದನ್ನ ತುಂಬಾ ದಿನದಿಂದ ಮಾಹಿತಿ ಕಲೆ ಹಾಕ್ತಿರ್ತಾರೆ. ಅಗೇನ್ ಅಟ್ಯಾಕ್ ಮಾಡ್ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಳ್ತಾರೆ, ಹೌದಾ? ಯಾಕಂದ್ರೆ ಆಗುವಂತಹ ಒಂದೊಂದು ಅಟ್ಯಾಕ್ಗಳು ಕೂಡ, ಹೋಗುವಂತಹ ಒಂದೊಂದು ಮಿಸೈಲ್ಗಳು ಕೂಡ ವ್ಯರ್ಥ ಆಗಬಾರ್ದು. ದೊಡ್ಡ ಪ್ರಮಾಣದಲ್ಲೇ ಒಂದು ಇಂಪ್ಯಾಕ್ಟ್ ಆಗಿ ಬರಬೇಕು, ದೊಡ್ಡ ಪ್ರಮಾಣದಲ್ಲೇ ನಾಶ ಆಗ್ಬೇಕು, ಲಾಸ್ ಆಗ್ಬೇಕು. ಅದು ಜೀವವೂ ಹೌದು, ಆಸ್ತಿಯೂ ಹೌದು. ಇವೆಲ್ಲವನ್ನ ಪ್ರೀ ಪ್ಲಾನ್ಡ್ ಮಾಡಿ 9 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು. ಆಮೇಲೆ 9 ಸ್ಥಳಗಳೇನೋ ಯಾವುದೋ ದೇವಸ್ಥಾನನೋ ಮತ್ತೊಂದು ಜನರು ಒಂದು ರಕ್ಷಣೆ ಪಡ್ಕೊಂಡಂತಹ ಜಾಗಗಳನ್ನ ಟಾರ್ಗೆಟ್ ಮಾಡಿಲ್ಲ. ಉಗ್ರರು ಎಲ್ಲೆಲ್ಲಿ ತಲೆಮರೆಸ್ಕೊಂಡಿದ್ರು, ಎಲ್ಲೆಲ್ಲಿ ಯೂನಿವರ್ಸಿಟಿಗಳನ್ನ ಓಪನ್ ಮಾಡ್ಕೊಂಡಿದ್ರು, ಅಮಾಯಕರನ್ನ ಒಳ ಕರ್ಕೊಂಡೋಗಿ ಟೆರರಿಸ್ಟ್ಗಳಾಗಿ ಹೊರಗೆ ದಬ್ತಾ ಇದ್ರು, ಅಂತಹ ಜಾಗಗಳನ್ನ ಗುರಿಯಾಗಿಸ್ಕೊಂಡು ಈ ಒಂದು 9 ಕಡೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ಈ ಪಂಜಾಬ್ ಅಂದ್ರೆ ಏನ್ ಗೊತ್ತಾ, ಅವರು ನಿರೀಕ್ಷೆಯೇ ಮಾಡಿರ್ಲಿಲ್ಲ ಭಾರತದಿಂದ ಪ್ರತಿದಾಳಿ ಆಗುತ್ತೆ ಅಂತ ಗೊತ್ತು. ಬಟ್ ಈ ಭಾಗ ಆ ಪಾಕಿಸ್ತಾನದ ಹೃದಯ ಭಾಗ, ಮಧ್ಯದಲ್ಲಿರುವಂತದ್ದು ಮತ್ತು ಸೇಫ್. ಮಧ್ಯದಲ್ಲಿ ಅಂದ್ರೆ ಬಹಳ ಸೇಫ್ ಅನ್ಕೊಂಡಿದ್ರು. ಇಲ್ಲಿಗೆ ಯಾವುದೇ ಕಾರಣಕ್ಕೂ ಅವ್ರ ಇಂಟೆಲಿಜೆನ್ಸ್ ಇಲ್ಲಿ ತನಕ ವರ್ಕ್ ಮಾಡಲ್ಲ ಅಂತ ದಡ್ರು ಹಂಗ ಅನ್ಕೊಂಡಿದ್ರು, ಅಥವಾ ಇಲ್ಲಿ ತನಕ ಬರಕ್ ಆಗಲ್ಲ ಅಂತಲೋ. ಬಂದ್ರೂ ಕೂಡ ನಮ್ಮ ಸೇನೆ ಅತ್ಯದ್ಭುತವಾದಂತಹ ವೆಪನ್ಸ್ ಎಲ್ಲ ಕೊಟ್ಟು ನಿಲ್ಲಿಸ್ಬಿಟ್ಟಿದೀವಲ್ಲ ಬಾರ್ಡರ್ ಅಲ್ಲಿ, ಅವರೆಲ್ಲ ತಡೆದು ಬಿಡ್ತಾರೆ ಅಂತ ಅನ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಅಂತಹ ಜಾಗಕ್ಕೂ ಕೂಡ ನುಗ್ಗು ಹೊಡೆದಿದೆ ನಮ್ಮ ಭಾರತೀಯ ಸೇನೆ. ಇವತ್ತು ಮತ್ತೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ. ರಾಜನಾಥ್ ಸಿಂಗ್ ಅವರು ಮೋದಿ ಅವರ ನಿವಾಸಕ್ಕೆ ಹೋಗಿದ್ದಾರೆ, ಒಂದು ರಿಪೋರ್ಟ್ ಕೊಡ್ತಾರೆ ಏನಾಯ್ತು ಹೇಗೆ ಅಂತ. ಮೋದಿ ಅವರು ಕುತ್ಕೊಂಡು ರಾತ್ರಿ ಆಪರೇಷನ್ ನಡೆದಂತಹ ಜಾಗವನ್ನ ಕೂಡ ಗಮನಿಸ್ತಾ ಇದ್ದಿದ್ದನ್ನ ನೀವು ಆಲ್ರೆಡಿ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾಗಳಲ್ಲಿ. ನಿಮ್ಮ ಗ್ಯಾರಂಟಿ ಸ್ಕ್ರೀನಲ್ಲೂ ಕೂಡ ನಾವು ಹಾಕಿದ್ವಿ. ಇದೆಲ್ಲದರ ನಂತರ ನಿಮಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಇಷ್ಟೇನಾ, ಪ್ರತೀಕಾರ ಇಷ್ಟೇನಾ ಅಂತ. ಇಲ್ಲ, ಇದು ಕೇವಲ ಮೊದಲ ಹೆಜ್ಜೆ. ಇಂತಹ ನೂರಾರು ಹೆಜ್ಜೆ ಬಾಕಿ ಇದೆ. ಒಂದಂತೂ ತೀರ್ಮಾನ ಆಗಿತ್ತು, ಪಹಲ್ಗಾಮ್ನಲ್ಲಿ ನರಮೇಧ, ಅದು ಬಳಿಕ ಆ POK ಅಥವಾ ಪಾಕಿಸ್ತಾನಕ್ಕೆ ಹರಿಯುವಂತಹ ನೀರಿನ ಜಾಗದಲ್ಲಿ ಒಂದು ನೀರು ಹರಿಬೇಕು, ಇಲ್ಲ ರಕ್ತ ಹರಿಬೇಕು ಅಂತ. ರಕ್ತ ಹರಿಸಿಯೇ ತೀರ್ತೀವಿ ಅಂತ ಮೋದಿ ಶಪಥ ಮಾಡಿದ್ರು. ಅದೇ ರೀತಿಯಾಗಿ ನೆತ್ತರು ಹರಿದಿದೆ. ಬಟ್ ಯಾರು ಕೂಡ ಅಯ್ಯೋ ಪಾಪ ಅನ್ನುವಂತಹ ತಲೆಗಳು ಹೋಗಿಲ್ಲ ಅಲ್ಲಿ ಬಿಡಿ. ಯಾವಾಗ ಸಾಯ್ತನೋ ಅಂತಲೇ ಕಾಯ್ತಾ ಇದ್ರು. ಆ ದೇಶದಲ್ಲೇ ಕೆಲವರು ಕಾಯ್ತಾ ಇದ್ರು, ಇವ್ರುಗಳಿಂದ ನಾವುಗಳು ಅನುಭವಿಸ್ಬೇಕಲ್ಲ, ಹಾಳಾಗೋಗ್ಲಿ ಬಿಡಿ ಅಂತ ಅಲ್ಲಿನ ಜನರ ಶಾಪ